ಹೊರಟ್ವಿ. ಅಲ್ಲಿ ಮರಳಿದೆ. ಸೊ ಆ ಮರಳಿಗೆ ಜಾರಿ ಸ್ಕಿಡ್ಡಾಗಿ ಏನೋ ದಬಾಕೋಗ್ಬಿಟ್ಟಿದೆ. ಹಿಂದ್ಗಡೆ ಎಲ್ಲ ಲೋಡ್ ಎಲ್ಲ ಹಾಕೊಂಡಿದ್ದಾರೆ, ಮತ್ತೆ ಜನಗಳು ಇದ್ರು, ಹಿಂದ್ಗಡೆ ಎಲ್ಲ ಜನಗಳು ಇದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಪ್ಲೇಸ್ ನೋಡಿದ್ರೇನೆ ಒಂಥರ ಸಖತ್ ಇಷ್ಟ ಆಗ್ತಿದೆ. ಯಾಕಂದ್ರೆ ಅಷ್ಟೊಂದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಓಕೆನಾ. ಸೊ ಇಲ್ಲಿ ಮಧ್ಯ ಮಧ್ಯ ಪಾಟ್ಸ್ ಇಟ್ಟಿದ್ದಾರೆ ಹೂಗಳದ್ದು, ಅದ್ರ ಜೊತೆಗೆ ಅಲ್ಲಿಗೆ ನೀರು ಬೀಳೋದಕ್ಕೆ ಸ್ಪ್ರಿಂಕ್ಲರ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ. ಸೊ ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಆ್ಯಕ್ಚುಲಿ ನಾನು ಈ ಚಾನಲಲ್ಲಿ ವಿಡಿಯೋನ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಇವಾಗ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಆಯಿತಾ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡೇನೋ ಹೋಗಬೇಕು ಅಂತ ಹೋಗ್ತಾ ಇಲ್ಲ, ಎಲ್ಲೋ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಬಟ್ ಪ್ಲ್ಯಾನ್ ಮಾಡಿದ್ದು ಹೆಂಗೆ ಮಾಡಿದ್ವಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಕೇಳಿ. ಸೊ ಮೊನ್ನೆ ನಮ್ಮೂರ ಕಡೆ ಇವನು ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದ ನನ್ನ ಫ್ರೆಂಡ್ ಓಕೆನಾ. ಸೊ ಅಲ್ಲಿ ಬಂದಾಗ ಅವನು ಕೇಳ್ದ. ಸೊ ನಾನು ಒಂದು ಬೈಕ್ ತೊಗೊಂಡಿದ್ದೀನಿ, ಒಂದು ಬೈಕು ಇವಾಗ ನಾನು ರೈಡ್ ಮಾಡ್ತಾ ಇದ್ದೀನಲ್ಲ, ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡು. ಈ ಬೈಕ್ ತೊಗೊಂಡು 1.5 ಮಂತ್ ಆಗೈತೆ. ಸೊ ಎಲ್ಲಾದರೂ ಹೋಗಿದ್ದು ಬರೋಣ ಅಂತಂದ್ಬಿಟ್ಟು ಕೇಳ್ದ. ಅವನೂ ತುಂಬ ದಿನ ಆಗಿತ್ತು ಸಿಕ್ಕಿ. ಸೊ ಎಲ್ಲಾದರೂ ಹೋಗಿದ್ದು ಬರೋಣ ಅಂತ ಕೇಳಿದಾಗ ನನಗೂ ಓಕೆ ಅನ್ನಿಸ್ತು. ಸೊ ನಾನು ತುಂಬ ದಿನ ಆಗಿತ್ತು ಆಚೆ ಕಡೆ ಹೋಗಿ, ಹಾಗಾಗಿ ನಾನು ಓಕೆ ಹೋಗಿ ಬರೋಣ ಅಂತಂದೆ. ಸೊ ಆವಾಗ ಅವನು ಆಯ್ತು ಮಚ್ಚ ಹೋಗಿದ್ದು ಬರೋಣ, ಸೊ ಎಲ್ಲಿ ಏನು ಅಂತಂದ್ಬಿಟ್ಟು ರೂಟ್ ಪ್ಲ್ಯಾನ್ ಮಾಡು, ಎಲ್ಲಾದರೂ ಹೋಗಿ ಬರೋಣ, ಪ್ಲೇಸಸ್ ಕವರ್ ಮಾಡಿಕೊಂಡು ನೋಡಿಕೊಂಡು ಬರೋಣ ಅಂತಂದ್ಬಿಟ್ಟು ಹೇಳ್ದ. ಸೊ ನಾನು ಇವನು ಸುಮ್ಮನೆ ಹೇಳ್ತಾ ಇದ್ದಾನೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ನಾನೇನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ಮಲಗಿದ್ದಷ್ಟೇ. ಆವಾಗ ಇದ್ಕಿದ್ದಂಗೆ ಕಾಲ್ ಮಾಡ್ದೆ. ಸ್ಯಾಟರ್ಡೇ ಮಾರ್ನಿಂಗ್ ಇಟ್ ಸೆಲ್ಫು ಅವನು ಕಾಲ್ ಮಾಡ್ದೆ. ಅರ್ಲಿ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟಿದ್ದಾನೆ. ಒಂದು 6:30ಗೆ ಕಾಲ್ ಮಾಡಿದ್ದಾನೆ. ಅವಾಗ ಕಾಲ್ ಮಾಡಿಬಿಟ್ಟು ಹೇಳ್ದ, ಮಚ್ಚ ನಾನು ಇವಾಗ ಓಡ್ತಾ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ, ಸೊ ನೀನು ರೆಡಿ ಆಗಿಬಿಡು, ಇವತ್ತು ಹೊರಡೋಣ ಅಂತಂದ. ಎಲ್ಲಿಗೂ ಅಂತ ಕೇಳಿದ್ರೆ ಎಲ್ಲಾದರೂ ಹೋಗೋಣ ಮಚ್ಚ, ನೀನೇ ಪ್ಲ್ಯಾನ್ ಮಾಡು ಅಂತ ಹೇಳಿದ್ನಲ್ಲ, ಪ್ಲ್ಯಾನ್ ಮಾಡಿಲ್ವಾ ಅಂತ ಕೇಳ್ದ. ಸೊ ನಾನು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ, ನಾನು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ ಆ್ಯಕ್ಚುಲಿ ಆಯಿತಾ. ಆಮೇಲೆ ಆಯ್ತು ಬಾ ಏನಾದರೂ ಮಾಡೋಣ, ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಕರೆದೆ. ಆವಾಗ ಅವನು 7:30ಗೇನೋ ಮಾದೇಶ್ವರನ ಬೆಟ್ಟ ಅವ್ರದ್ದು ಊರು, ಅಲ್ಲಿಂದ ಬಿಟ್ಟ. ನಂದು ಚಾಮರಾಜನಗರದಿಂದ ನಾನು ಕೂಡ ನಾನೇ 10:30 ಮೇಲೆ ಹೊರಟೆ. 10:30 ಅಥವಾ 11 ಆಗಿತ್ತು ಅನಿಸುತ್ತೆ ನಾನು ನೋಡ್ಬೇಕಾದ್ರೆ. 11 ಮೇಲೇ ಬಿಟ್ಟಿದ್ದು ನಗರನ. ಸೊ ಅವನು 7:30ಗೆ ಬಿಟ್ಟ. 11ಗೆ ಅವನು ಆಲ್ರೆಡಿ ನರಸೀಪುರ ರೀಚ್ ಆಗಿಬಿಟ್ಟಿದ್ದ. ನಾನು ಬರೋದೇ ಲೇಟ್ ಮಾಡಿದೆ. ಸೊ ಅವ್ನು ಬೆಟ್ಟದಿಂದ ಬೇಗ ಬಂದ್ಬಿಟ್ಟವನೆ. ನಾನು ಚಾಮರಾಜನಗರದಿಂದ ನರಸೀಪುರ ಹೋಗೋ ತನಕನೇ ಲೇಟ್ ಮಾಡಿದ್ದೀನಿ. ಪಾಪ ಅವನೇ ಬಂದು ವೆಯ್ಟ್ ಮಾಡ್ತಾಯಿದ್ದ. ಸೊ ವೆಯ್ಟ್ ಮಾಡ್ತಿದ್ನಲ್ಲ, ಆಮೇಲೆ ಹೋಗಿ ಜಾಯಿನ್ ಆದೆ ಆಯಿತಾ. ಅಲ್ಲಿ ಹೋದ್ವಿ, ಸಿಕ್ಕಿದ್ವಿ, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ತುಂಬ ದಿನ ಆಗಿತ್ತು ಸಿಕ್ಕಿ. ಲೈಕ್ ಪ್ರೀವಿಯಸ್ಲಿ ಅದೇ ಒಂದು ನಮ್ಮೂರು ಪಕ್ಕ ಬಂದಿದ್ದ ಅಂತ ಹೇಳಿದ್ನಲ್ಲ, ಅದೇನೆ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಇಯರ್ಸ್, 5-6 ಇಯರ್ಸ್ ಆಗಿತ್ತು. ಅವನು ನನಗೆ PU ಮೇಟ್ ಆಯಿತಾ, PU ಕ್ಲಾಸ್ಮೇಟು. ಸೊ ಸಿಕ್ಕಿ ಒಂದು 5 ಇಯರ್ಸ್ ಆಗಿತ್ತು. ಇವಾಗ ಇಂಜಿನಿಯರಿಂಗ್ ಮುಗ್ದೈತೆ, ಕೆಲಸಕ್ಕೂ ಹೋಗ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಗಿತ್ತು. ಸೊ ಸಿಕ್ಕಿದಾಗ ಅದು ಲಾಂಗ್ ಟೈಮ್ ಆಗಿತ್ತು. ಅದಾದಮೇಲೆ ಇವಾಗ 2ನೇ ಸಲ ಸಿಗ್ತಾ ಇರೋದು. ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಫನ್ ಮಾಡಿದ್ಮೇಲೆ ನಾನು ತಿಂಡಿ ಮಾಡಿರಲಿಲ್ಲ ಆಯಿತಾ, ಅವನು ತಿಂಡಿ ಮಾಡಿರಲಿಲ್ಲ. ಸೊ ಟಿಫನ್ ಮಾಡೋಣ ಅಂತಂದ್ಬಿಟ್ಟು ಹೇಳ್ದ. ಆಲ್ರೆಡಿ ನಾವು ಮೀಟಾಗಿ ಮಾತಾಡಿ ಹೊರಡಬೇಕಾದ್ರೆ ನಮಗೆ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಓಕೆ ಮೈಸೂರು ಹೊರಟ್ಬಿಡೋಣ ಈ ನರಸೀಪುರದಿಂದ, ಅಲ್ಲಿ ಡೈರೆಕ್ಟ್ ಊಟ ಮಾಡಿಕೊಂಡು ಆಮೇಲೆ ಊಟ ಮಾಡ್ತಾನೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾದರೂ ಹೋಗಿ ಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಆಯಿತು ಅಂತಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿ ಯಾವುದಾದ್ರೂ ನಾನ್ ವೆಜ್ ಹೋಟ್ಲಿದ್ರೆ ಹೆಂಗಿದ್ರು ನಮಗೆ 12:30 ಆಗಿತ್ತೆ. ಅಲ್ಲಿ ತನಕ ಹೋಗೋ ತನಕ 1:30 ತನಕ ಆಗುತ್ತೆ. ಸೊ ಅಲ್ಲಿ ಡೈರೆಕ್ಟು ಆಫ್ಟರ್ನೂನ್ ಲಂಚ್ ಮಾಡಿಕೊಂಡು ಹೊರಟ್ಬಿಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಹೊರಟ್ವಿ ಮೈಸೂರಿಗೆ. ಅಲ್ಲಿ ಬಂದುಬಿಟ್ಟು ನಮಗೆ ಒಂದು ಹೋಟ್ಲ್ ಗೊತ್ತಿತ್ತು. ಆ್ಯಕ್ಚುಲಿ ನಾನು ಮಡಿಕೇರಿಗೆ ಒಂದು 2-3 ಸಲ ಹೋಗಿದ್ದೀನಿ. ಆ ಟೈಮಲ್ಲಿ ಒಂದು ಹೋಟ್ಲಿಗೆ ರೆಗ್ಯುಲರಾಗಿ ವಿಸಿಟ್ ಕೊಡ್ತಾಯಿದ್ದೆ. ಸೊ ಅಲ್ಲಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋದೆ. ಬಟ್ ದಿ ಥಿಂಗ್ ಈಸ್ ಸ್ವಲ್ಪ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಸೊ ತೋರಿಸ್ತೀನಿ, ನಾವು ಊಟ ಮಾಡಿದ್ವಿ, ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಓ ಮೈ ಗಾಡ್. ಆ್ಯಕ್ಚುಲಿ ನಾವು ಹೆಲ್ಮೆಟ್ ಹಾಕಿದ್ದೀವಿ, ಹೆಲ್ಮೆಟ್ ಹಾಕಿದ್ರೂ ಕೈ ಹೊಡೆದ್ರು. ಸೊ ಸ್ಟಾಪ್ ಮಾಡೋದಕ್ಕೆ ಕೈ ಬೀಸಿದ್ರು. ನಾವು ಹೆಲ್ಮೆಟ್ ಮುಂದೆ ಕ್ಯಾಮ್ರಾ ಇಟ್ಟಿದ್ದಕ್ಕೆ ಅವರು
ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು. ಸುಮ್ಮನೆ ಯಾಕೆ ತೊಂದರೆ ಅಂತ ಐ ಗೆಸ್. ಸೊ ಇಲ್ಲ ಅಂತಂದರೆ ಹೆಲ್ಮೆಟ್ ಹಾಕಿದ್ರು, ಈವನ್ ಹೆಲ್ಮೆಟ್ ಹಾಕಿದ್ರು ನಮ್ಮನ್ನ ಸ್ಟಾಪ್ ಮಾಡ್ತಾಯಿದ್ರು. ಸ್ಟಾಪ್ ಮಾಡಿಬಿಟ್ಟು ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಕೇಳಿದ್ರು ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಬಿಕಾಸ್ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಸೊ ನಂದು ಡಿ ಎಲ್ ಇದೆ, ಈ ಗಾಡಿದೂ ಎಲ್ಲ ಡಾಕ್ಯುಮೆಂಟ್ಸ್, ಹೊಸ ಗಾಡಿ ಅಲ್ವಾ, ಸೊ ಏನೂ ತೊಂದರೆ ಇಲ್ಲ. ಬಟ್ ದಿ ಥಿಂಗ್ ಈಸ್ ಇದು ಟಿ ಎನ್ ರಿಜಿಸ್ಟ್ರೇಷನ್ ಅಲ್ವಾ, ಸೊ ಮೇ ಬಿ ಆ ರೀಸನ್ಗೆ ಅವರು ಕೈ ಒಡ್ಡಿದ್ರೋ ಏನೋ ಗೊತ್ತಿಲ್ಲ, ಮೇ ಬಿ ಐ ಡೋಂಟ್ ನೋ. ಸೊ ನೋಡ್ರಪ್ಪ, ಯಾರಾದರೂ ಮೈಸೂರಲ್ಲಿ ಓಡಾಡೋರು ಇದ್ದರೆ ಸೊ ಈ ಜಾಗದಲ್ಲಿ ಪಕ್ಕ ಹಿಡಿತಾರೆ. ನೀವೇನಾದರೂ ಓಡಾಡ್ತೀನಿ ಅಂತಂದರೆ ಹೆಲ್ಮೆಟ್ ಹಾಕೊಂಡು ಓಡಾಡಿ ಅಲ್ಲಿ. ಸೊ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ರಪ್ಪ. ಸೊ ನಿಮ್ಮದು ಸೇಫ್ಟಿಗೋಸ್ಕರ ನಿಂತಿರ್ತಾರೆ ಅಷ್ಟೇ. ಸೊ ಯಾವ ರೋಡು ಅಂತ ಕೇಳಿದ್ರೆ ಇದು ಹಾಸನ್ ರೋಡು. ಸೊ ಮೈಸೂರಿಂದ ಹಾಸನ್ಗೆ ಹೋಗೋ ರೋಡು, ಅಲ್ಲಿ ಟರ್ನ್ ತಗೊಂಡ್ರೆ ಆ ಟರ್ನಲ್ಲೇ ನಿಂತಿರ್ತಾರೆ. ನೀವು ಆ ಕಡೆ ಬಂದರೆ ಮಾತ್ರ ಪಕ್ಕ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಆ ರೀತಿ ಇದೆ ರೋಡು. ಸೊ ನೋಡಿಕೊಂಡು ಹುಷಾರಾಗಿ ಓಡಾಡಿ. ಸುಮ್ಮನೆ ದುಡ್ಡಿಲ್ಲದೆ ಇರೋ ಟೈಮಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಬಂದು ಸಿಗಾಕೊಂಡ್ರೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಉಂಡಂಗಲ್ಲ ತಿಂದಂಗಲ್ಲ. ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು. ಸೊ ಆನ್ ದ ವೇ ನಾನು ಹೇಳಿದ್ನಲ್ಲ ಇಲ್ಲಿ ರೆಗ್ಯುಲರಾಗಿ ಬರ್ತೀನಿ ಅಂತ. ಸೊ ಈ ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಬಟ್ ದಿ ಥಿಂಗ್ ಈಸ್ ಜಾಸ್ತಿ ಓವರ್ ಪ್ರೈಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬರಬೇಕಾದ್ರೆ ಒಂದು ಬಿರಿಯಾನಿಗೆ ಆಲ್ಮೋಸ್ಟ್ 110 ಅಥವಾ 120 ಏನೋ ತೊಗೊಂಡಿದ್ರು. ಬಟ್ ಇವಾಗ ಜಾಸ್ತಿ ತೊಗೊಬಿಟ್ಟಿದ್ದಾರೆ. ಲೈಕ್ 200 ಏನೋ ಪೇ ಮಾಡಿದ್ವಿ ಅನಿಸುತ್ತೆ ಒಂದು ಬಿರಿಯಾನಿಗೆ. ಲೈಕ್ 2 ಬಿರಿಯಾನೀಸು ಮತ್ತು 1 ಪ್ಲೇಟ್ ಕಬಾಬು, 2 ಡಬಲ್ ಆಮ್ಲೆಟು. ಸೊ ಇಷ್ಟಕ್ಕೇ ನಮಗೆ 600 ಮೇಲೇನೋ ಆಯಿತು. ಸೊ 600 ಸಮಥಿಂಗ್ ಏನೋ ಆಯಿತು. ಸೊ ನೋಡಿರಿ, ನೀವೇನಾದರೂ ಈ ಕಡೆ ಬಂದರೆ ಆ ಹೋಟೆಲ್ಗೆ ವಿಸಿಟ್ ಮಾಡಿ. ಸೊ ಚೆನ್ನಾಗಿದೆ, ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿದೆ. ಆ್ಯಕ್ಚುಲಿ ಅವರು ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ದುಬೈಯಲ್ಲಿದ್ದು ಆ ಕೆಲಸ ಮಾಡ್ತಿದ್ದಾಗಲೇ ಸೊ ಆ ಕೆಲಸ ಎಲ್ಲ ಬಿಟ್ಟು ಆಮೇಲೆ ಪ್ಯಾಷನ್ ಇಟ್ಕೊಂಡು ಸೊ ಇಲ್ಲಿ ಏನಾದರೂ ಮಾಡಬೇಕಂತ ಬಂದಿರೋದವರು. ಸೊ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾಗಿದ್ದು ಸೀನಿಲ್ಲಿ, ಸೊ ಅವನು ಟಿಪ್ಪರೋನ್ ಇದ್ದಾನಲ್ಲ, ಸೊ ಫಾಸ್ಟಾಗಿ ಹೋಗ್ತಾ ಇದ್ದ ಆಯಿತಾ. ಸೊ ಫಾಸ್ಟಾಗಿ ಹೋಗೋದು ಇರಲಿ, ಸೊ ಅವ್ರಿಷ್ಟ ಹೆಂಗಾದರೂ ಹೋಗಲಿ. ಬಟ್ ಸ್ಟಿಲ್ ಅವನು ಒಂದು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಜಲ್ಲಿಕಲ್ಲು, ಸ್ಮಾಲ್ ಪೀಸಸ್ ಜಲ್ಲಿಕಲ್ಲು ಬರುತ್ತಲ್ಲ, ಸೊ ದಪ್ಪದಲ್ಲ, ಸಣ್ಣದು. ಸೊ ಆ ಕಲ್ಲನ್ನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಿಂದ್ಗಡೆ ಯಾರೇ ಲೋಡ್ ಮಾಡ್ಕೊಂಡು ಹೋದ್ರು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ಥರ ಸ್ಯಾಂಡು, ಜೆಲ್ಲಿ, ದಪ್ಪ ಜೆಲ್ಲಿ ಈ ಥರ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಹಿಂದ್ಗಡೆ ಹೋಗೋರಿಗೆ ತೊಂದರೆ ಆಗುತ್ತೆ. ಸೊ ಇವನು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಗಾಳಿಗೆ ಮತ್ತು ಅವನು ಹೋಗ್ತಾ ಇರೋ ರಭಸಕ್ಕೆ. ಸೊ ಅಲ್ಲಿರೋ ಜಲ್ಲಿ ಕಲ್ಲೆಲ್ಲ ಕೆಳಗಡೆ ಉದುರ್ತೈತೆ. ಸೊ ಕೆಳಗಡೆ ಬಿದ್ದಿದ್ದ ರಭಸಕ್ಕೆ ಆ್ಯಂಡ್ ಅದು ಬೌನ್ಸ್ ಆಗಿ ಹಿಂದ್ಗಡೆ ಬರ್ತಾ ಇದ್ದಂಥ ವೆಹಿಕಲ್ ಮೇಲೆಲ್ಲ ಬೀಳ್ತೈತೆ. ಸೊ ನನಗೂ ಬಿತ್ತು. ಸೊ ನನಗೆ ಕಾಲಿಗೆ ಬಿತ್ತು. ಕಾಲಿಗೆ ಬಿದ್ದರೂ ಶೂಸ್ ಹಾಕಿದ್ದೀನಿ. ಈವನ್ ಶೂಸ್ ಹಾಕಿದ್ರೂ ನನಗೆ ಪೇಯ್ನ್ ಆಗ್ತಾಯಿದೆ, ಆ ಮಟ್ಟಿಗೆ ಬಿತ್ತು. ಸೊ ಇನ್ ಕೇಸ್ ಯಾರಾದರೂ ಈ ರೀತಿ ಹೆಲ್ಮೆಟ್ ಹಾಕೊಳ್ದೆ ಬರ್ತಾ ಇರ್ತಾರೆ, ಸೊ ಅವ್ರಿಗೇನಾದರೂ ಬಿದ್ದು ಕಣ್ಣಿಗೆ ಬಿದ್ದಿದ್ರೆ ಅಥವಾ ತಲೆಗೆ ಬಿದ್ದಿದ್ರೆ ಏನಾಗ್ತೈತೆ ಹೇಳಿ. ಸೊ ಈವನ್ ಅದು ಕಲ್ಲು ಚಿಕ್ಕದಿರ್ಬೋದು, ಬಟ್ ಅದು ಫೋರ್ಸ್ಫುಲಿ ಬಂದು ಬೀಳೋದ್ರಿಂದ ನಮಗೆ ಪೇಯ್ನ್ ಮಾತ್ರ ಹೆವಿ ಆಗುತ್ತೆ, ಗಾಯ ಆಗುತ್ತೆ, ತುಂಬ ಪೇಯ್ನ್ ಆಗುತ್ತೆ. ಸೊ
ಹಿಂದ್ಗಡೆ ಬರೋರು ತೊಂದರೆ ಆಗುತ್ತೆ. ಮತ್ತು ಅಲ್ಲಿ 8ರಿಂದ 10 ಕಾರ್ಗಳು ಬರ್ತಾ ಇದೆ. ಸೊ ಆ 10 ಕಾರ್ಗಳನ್ನು ಆ ಗಾಡಿನ ಓವರ್ಟೇಕ್ ಹೊಡೆಯೋಕ್ಕಾಗ್ತಾಯಿಲ್ಲ, ಓಕೆನಾ. ಸೊ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಮತ್ತು ಆ ಕಲ್ಲುಗಳೆಲ್ಲ ಬಿದ್ದು ಬೌನ್ಸ್ ಆಗಿ ಆ ಕಾರ್ಗೂ ಬೀಳ್ತೈತೆ ಬ್ಯಾನೆಟ್ ಮೇಲೆ. ಇನ್ ಕೇಸ್ ಅವ್ನ ಲಕ್ಕು ಸರಿ ಇಲ್ಲದೇನೆ ಸೊ ಕಾರ್ ಗ್ಲಾಸಿಗೆ ಬಿದ್ದು ಗ್ಲಾಸ್ ಏನಾದರೂ ಒಡೆದೋಗ್ಬಿಟ್ಟಿದ್ರೆ ಸೊ ಅವ್ನು ಕಂಪ್ಲೀಟ್ ಅವ್ನು ತಿಂಗಳ ಪೂರ್ತಿ ದುಡಿಯೋದನ್ನೆಲ್ಲ ಅವ್ರು ಕಟ್ಕೊಡ್ಬೇಕಾಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಸೊ ಹೋಗ್ತೀರಾ ಸೇಫ್ಟಿ ನೋಡ್ಕೊಂಡು ಹೋಗ್ರಿ. ಸೇಫ್ಟಿ ಇನ್ ದಿ ಸೆನ್ಸ್ ನಿಮ್ಮ ಸೇಫ್ಟಿ ಮಾತ್ರ ಅಲ್ಲ, ಸೊ ನಿಮ್ಮಿಂದ ಕೂಡ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಸೊ ನೀವು ಹೋಗ್ತಾ ಇದ್ದೀರಾ ಅಂತಂದ್ಬಿಟ್ಟು ಬೇರೆಯವ್ರದ್ದು ಹೆಂಗಾದರೂ ಆಗಲಿ ಅನ್ನೋ ಥರ ಹೋಗ್ಬಾರ್ದು. ಸೊ ನಿಮಗೂ ತೊಂದರೆ ಆಗಬಾರ್ದು, ನಿಮ್ಮ ಹಿಂದೆ ಬರೋರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಬರೋರ್ಗು ತೊಂದರೆ ಆಗಬಾರ್ದು. ಆ ರೀತಿ ನೋಡ್ಕೊಂಡು ಹೋಗ್ರಿ. ಸೊ ಏನೂ ಆಗಲ್ಲ, ಒಂದು 5-10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಅದಕ್ಕೇ ನಿಮ್ಮಿಂದ ತೊಂದರೆ ಆಗಿದ್ದಕ್ಕೇ ಆ ಕಾರನ್ನು ಓವರ್ಟೇಕ್ ಮಾಡಿ ಸೊ ನಿಮ್ಮ ಮುಂದೆ ನಿಲ್ಲಿಸಿ ನಿಮಗೆ ಬೈದಿತ್ತಷ್ಟೇ. ಸೊ ಬೇರೆ ಉದ್ದೇಶ ಏನಿಲ್ಲ ಅದರಲ್ಲಿ. ಸೊ ಈ ಥರ ಆಗಬಾರ್ದು ಅಂತಂದರೆ ಹುಷಾರಾಗಿ ನೋಡಿಕೊಂಡು ಡ್ರೈವ್ ಮಾಡಿ. ಮತ್ತು ನೀವು ಏನೇ ಲೋಡ್ಗಳು ಮಾಡ್ಕೊಂಡಿದ್ರು ಸೊ ಹಿಂದ್ಗಡೆ ಬ್ಯಾಕ್ ಸೈಡು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಸೊ ಹಿಂದೆ ಬರೋರಿಗೆ ಏನು ತೊಂದರೆ ಆಗದೆ ಥರ ನೋಡ್ಕೊಂಡು ಹೋಗ್ರಿ. ಸೊ ಆನ್ ದಿ ವೇ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಆಕ್ಸಿಡೆಂಟ್ ಇನ್ ದ ಸೆನ್ಸ್ ಒಂದು ಟರ್ನಿಂಗ್ ಇದೆ ಆಯಿತಾ. ಇದು ಹಾಸನ್ಗೆ ಹೋಗೋ ರೋಡು, ಮೈಸೂರಿಂದ ಹಾಸನ್ಗೆ ಹೋಗೋ ರೋಡು. ಒಂದು ಟರ್ನಿಂಗ್ ಬರುತ್ತೆ, ಅಲ್ಲಿ ಒಂದು ಆಟೋ ಟರ್ನ್ ಮಾಡ್ತಾ ಇರಬೇಕಾದ್ರೆ ದಬಕೋಗ್ಬಿಟ್ಟಿದೆ ಆ ಕಡೆ. ಸೊ ಲೈಕ್ ಕರ್ವ್ ಇದೆಯಲ್ಲ ಅಲ್ಲಿ ಮರಳಿದೆ. ಸೊ ಆ ಮರಳಿಗೆ ಜಾರಿ ಸ್ಕಿಡ್ಡಾಗಿ ಏನೋ ದಬಕೋಗ್ಬಿಟ್ಟಿದೆ. ಹಿಂದ್ಗಡೆ ಎಲ್ಲ ಲೋಡೆಲ್ಲ ಹಾಕ್ಕೊಂಡಿದ್ದಾರೆ ಮತ್ತು ಜನಗಳು ಇದ್ದರು, ಹಿಂದ್ಗಡೆ ಎಲ್ಲ ಜನಗಳು ಇದ್ದರು. ಅದ್ರ ಜೊತೆಗೆ ಗಳಗಳು ಅಂದರೆ ಮರದ್ದು ಪೋಲ್ಸ್ ಬರುತ್ತಲ್ಲ, ಸೊ ಆ ಪೋಲ್ಸ್ ಎಲ್ಲ ಇಟ್ಕೊಂಡಿದ್ರು. ಮತ್ತೆ ಏನೇನೋ ಸಾಮಾನುಗಳಿದ್ವು. ಸೊ ಅದನ್ನೆಲ್ಲ ತುಂಬಿಕೊಂಡು ಮತ್ತು ಜನಗಳನ್ನ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಕಿಡ್ಡಾಗಿ ಬಿದ್ದಿದೆ ಗಾಡಿ. ಸೊ ಗಾಡ್ಸ್ ಗ್ರೇಸ್ ಮೈನರ್ ಆಕ್ಸಿಡೆಂಟ್ ಆಗಿರೋದು, ತುಂಬ ಏನು ಏಟ್ ಆಗಿರಲಿಲ್ಲ. ಅದ್ರ ಜೊತೆಗೆ ಅವ್ರ ಕಡೆಯವರೇ ಹಿಂದ್ಗಡೆ ಇನ್ನೂ ಒಂದು ಆಟೋ ಬಂತು. ಸೊ ಅಲ್ಲಿದ್ದವ್ರನ್ನ ಮುಂದೆಗಡೆ ಬಂದು ನಿಲ್ಲಿಸಿದ್ದ ಆಟೋಗೆ ಶಿಫ್ಟ್ ಮಾಡಿಕೊಂಡ್ರು. ಸೊ ಕಮೆಂಟಲ್ಲಿ ಬೈಯೋಕ್ಕೆ ಹೋಗಬೇಡಿ, ಅಲ್ಲಿ ಹೋಗ್ಬಿಟ್ಟು ಎಲ್ಪ್ ಮಾಡಬಾರ್ದು ಅಂತ. ಸೊ ಅದನ್ನು ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತಂದ್ಬಿಟ್ಟು ನಾವು ವಿಡಿಯೋ ಮಾಡಿಲ್ಲ ಅಷ್ಟೇ, ಅಲ್ಲಿ ಹೋಗಿದ್ವಿ. ಇದೆಲ್ಲ ನೋಡಿದ್ರೆ ಭಯನೇ ಆಗುತ್ತಪ್ಪ. ಸೊ ಏನೇ ಇರಲಿ, ಎಷ್ಟೇ ಕೆಲಸ ಇರಲಿ, ಸೇಫಾಗಿ ಓಡಿಸಿ. ಸೊ ಸ್ಲೋಗೆ ಹೋಗಿ, ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಏನೋ ಮಾಡೋಕ್ಕೋಗಿ ಮತ್ತೊಂದು ಮಾಡ್ಕೋಬೇಡಿ. ಸೊ ಇದೆಲ್ಲ ಡೈರೆಕ್ಟಾಗಿ ನೋಡಿದ್ರೆ ನಮಗಂತೂ ನಿಜ ಭಯ ಆಗುತ್ತೆ. ಸೊ ರೈಡ್ ಸೇಫ್. ಸೊ ಹಾಸನಿಂದ ಮುಂದೆ ಹೋಗ್ತಾ ಒಂದು ಸ್ಟಾಪ್ ಹಾಕಿದ್ವಿ. ಸೊ ಟೀ ಕುಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು, ಯಾಕಂದರೆ ಬೈಕು ಸ್ವಲ್ಪ ಹೀಟು, ಯಾಕಂದರೆ ಬೈಕ್ ಇಂಜಿನ್ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಕೂಲ್ ಆಗಲಿ ಅಂತಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಒಂದು 15 ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಳೆನೂ ಕೂಡ ಸ್ಟಾರ್ಟ್ ಆಯ್ತಲ್ಲ. ಸೊ ನಾವು ಒಂದು ಬ್ಯಾಗ್ ಇಟ್ಕೊಂಡಿದ್ವಿ ಆಯಿತಾ. ಸೊ ಅದು ನೆನ್ಕೋಬಾರ್ದು ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ಅಲ್ಲೊಂದು ಅಂಗಡಿ ಇತ್ತು. ಆಬ್ವಿಯಸ್ಲಿ ಸಕಲೇಶ್ಪುರ ಸೈಡ್ ಈ ಥರ ಹೋಗ್ತಾ ಇದ್ರೆ ಈ ಥರ ರೈನ್ ಕೋಟು ತುಂಬ ಮಾಡ್ತಾರೆ. ಸೊ ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಒಂದಕ್ಕೆ 200 ಬಿಡುತ್ತೆ, ಪ್ಯಾಂಟು ಮತ್ತು ಟಾಪು ಸೇರಿ. ಸೊ ಬರೀ ಟಾಪ್ ತೊಗೊಂಡ್ರೆ 100 ಬೀಳುತ್ತೆ. ಸೊ ನಾನು ಒಂದು ಟಾಪ್ ತೊಗೊಂಡೆ. ನನ್ನ ಹತ್ರ ಆಲ್ರೆಡಿ ರೈನ್ ಕೋಟ್ ಪ್ಯಾಂಟ್ ಇತ್ತು, ಓಕೆನಾ. ಸೊ ನನಗೆ ಬ್ಯಾಗ್ ಕವರ್ ಮಾಡ್ಕೊಳ್ಳೋಕ್ಕಷ್ಟೇ ಬೇಕಾಗಿತ್ತು, ಹಾಗಾಗಿ ಟಾಪ್ ಒಂದು ತಗೊಂಡೆ. ಸೊ ಅದನ್ನು ಪರ್ಚೇಸ್ ಮಾಡಿ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೇ ಹೇಳಿ, ನಾರ್ಮಲಾಗಿ ಹೋಗೋದಕ್ಕಿಂತ ಮಳೆ ಬಂದ್ರೇ ಬೈಕ್ ರೈಡ್ ಮಾಡ್ಕೊಂಡು ಹೋಗೋದಕ್ಕೆ ಚೆಂದ. ಸೊ ಈ ಥರ ಘಾಟ್ ಸೆಕ್ಷನ್ನು, ಕೋಸ್ಟಲ್ ಘಾಟ್ ಸೆಕ್ಷನಲ್ಲಿ ನಿಮಗೆ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಮಳೆ ಬಂದರೆ ಅದ್ಭುತವಾಗಿರುತ್ತೆ ಫೀಲು. ಸೊ ಅದನ್ನು ನಾವು ಫೀಲ್ ಮಾಡಿಕೊಂಡು ಹೊರಟ್ವಿ. ಸೊ ಹೋಗ್ತಾ ಇದ್ದಂಗೆ ಸಕಲೇಶ್ಪುರ ಬಂದೇ ಬಿಡ್ತು. ಸೊ ಇದೇ ವೆದರ್ ಬೇಕಿತ್ತು ಅಂತ ಅಂದ್ಕೊಂಡೇ ಹೋದ್ವಿ, ಅದೇ ವೆದರ್ ನಮಗೆ ಸಿಕ್ಕಿತ್ತು. ಸೊ ವಿ ಫೆಲ್ಟ್ ಲಕ್ಕಿ ಅಂತ ಅನ್ನಿಸ್ತು. ಅಂತೂ ಇಂತೂ ನಾವು ಸಕಲೇಶ್ಪುರ ಬಂದೇ ಬಿಟ್ವಿ. ಬಟ್ ದಿ ಡೆಸ್ಟಿನೇಷನ್ ಇದ್ದಾಗಿತ್ತು. ಬಟ್ ಇಲ್ಲಿ ಬಂದು ನಾವು ಯಾವ್ಯಾವ ಪ್ಲೇಸ್ನ ಕವರ್ ಮಾಡಬೇಕು, ಯಾವ್ಯಾವ ಪ್ಲೇಸ್ನ ನೋಡಬೇಕು ಅಂತ ನಮಗಂತೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ಡಿಸೈಡ್ ಮಾಡಬೇಕಾಗಿತ್ತು. ಇಲ್ಲಿ ಬಂದು ಪ್ಲೇಸಸ್ ಬಗ್ಗೆ ತಿಳ್ಕೊಂಡು, ಲೈಕ್ ಯಾವ ಪ್ಲೇಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಂತ ತಿಳ್ಕೊಂಡು ಆಮೇಲೆ ಹೋಗ್ಬೇಕಿತ್ತು. ಸೊ ನಾವೇನು ಮಾಡಿದ್ವಿ, ಮುಂದೆ ಹೋಗೋಣ ಅಂತಂದ್ಬಿಟ್ಟು ಮುಂದೆ ಹೋದ್ವಿ. ಮಳೆ ತುಂಬಾ ಬರ್ತಾ ಇತ್ತು. ಸೊ ಮುಂದೆ ಹೋಗ್ಬಿಟ್ಟು ಒಂದು ಟೀಗೆ ಅಂತ ಸ್ಟಾಪ್ ಹಾಕಿದ್ವಿ. ಸೊ ನಮಗೆ ಪ್ಲೇಸಸ್ ಬಗ್ಗೆ ಗೊತ್ತಿರಲಿಲ್ಲ ಅಲ್ವಾ, ಹಾಗಾಗಿ ನಾವು ಟೀ ಕುಡಿತಾ ಇರಬೇಕಾದ್ರೆ ಆ ಅಣ್ಣನ್ನ ಕೇಳಿದ್ವಿ. ಸೊ ಇಲ್ಲಿ ಯಾವ ಪ್ಲೇಸ್ನ ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಂತ ಕೇಳಿದಾಗ ಸೊ ಅವರು ನಮಗೆ ಒಂದು ಲಿಸ್ಟನ್ನೇ ಬರ್ಕೊಟ್ಬಿಟ್ರು ಪಾಪ. ಸೊ ಈ ರೂಟನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಸೊ ಇಷ್ಟು ಪ್ಲೇಸಸ್ನ
ಕವರ್ ಮಾಡ್ಬೋದು ಅಂತಂದ್ಬಿಟ್ಟು ಒಂದು 6 ಪ್ಲೇಸಸ್ನ ಬರ್ಕೊಟ್ರು. ಅದು ಯಾವ್ದು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ 6 ಪ್ಲೇಸಸ್ನ ಬರ್ಕೊಟ್ಮೇಲೆ ನಾವು ಬಂದಿದ್ದು 2 ದಿನ ಅಂತ. ಬಟ್ ಆ 6 ಪ್ಲೇಸ್ನ ಕವರ್ ಮಾಡೋದಕ್ಕೆ ನಮ್ಗೆ ಬೇಕಾಗಿದ್ದು 2 ರಿಂದ 3 ದಿನ ಬೇಕು. ಬಟ್ ಇವಾಗಲೇ 1 ದಿನ ಕಳೆದೋಗ್ಬಿಟ್ಟಿತ್ತು. ಅನ್ಫಾರ್ಚುನೇಟ್ಲಿ ನಾವು ಬರೋದೇ 6 ಗಂಟೆ ಪಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಹೇಳ್ಬೇಕು ಅಂತಂದರೆ ಸಕಲೇಶ್ಪುರದಲ್ಲಿ ಎಲ್ಲ ಪ್ಲೇಸಸ್ಸು 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಾರ್ನಿಂಗ್ 8ಗೆ ಓಪನ್ ಆದರೆ ಸಂಜೆ 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಎಲ್ಲೂ ಕೂಡ ಹೋಗೋದಕ್ಕಾಗಲ್ಲ. ಇನ್ ಕೇಸ್ ನೀವು ಹೋಗ್ಬೇಕು ಅಂತಂದ್ರೂ ಕೂಡ ಇಲ್ಲಿ ಸರೌಂಡಿಂಗ್ ಯಾವುದಾದ್ರೂ ಟೆಂಪಲ್ ಇದ್ದರೆ ಮಾತ್ರ ಹೋಗೋಕ್ಕಾಗೋದು. ಅದು ಬಿಟ್ಟು ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ ಇದೆಯಲ್ಲ ಅದೆಲ್ಲ 5 ಗಂಟೆಗೆ ಲಾಸ್ಟ್ ಆಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ವಿತಿನ್ 5 ಒಳಗಡೆ ಬಂದು ನೀವು ಯಾವುದಾದ್ರೂ ಪ್ಲೇಸ್ನ ಕವರ್ ಮಾಡ್ಕೋತೀವಿ ಅಂತಂದರೆ ವಿತಿನ್ 5 ಒಳಗಡೆ ಬಂದು ಕವರ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು 5 o'clock ಮೇಲೆ ಬಂದು ಯಾವುದೋ ಒಂದು ಪ್ಲೇಸ್ನ ಕವರ್ ಮಾಡ್ಕೋತೀವಿ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಸೊ ಅದು ಆಗಲ್ಲ. ಇಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ನಾವು ಅದೇ ತಪ್ಪು ಮಾಡಿದ್ವಿ ಈ ಸಲ. ಸೊ ಬಂದುಬಿಟ್ಟು 1-2 ಪ್ಲೇಸ್ನ ಕವರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ ಬಂದಿದ್ದು. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಎಲ್ಲ ಪ್ಲೇಸಸ್ಸು ಕ್ಲೋಸ್ ಆಗಿರುತ್ತೆ ಅಂತ. ಸೊ ಲಾಡ್ಜಸ್ ಹುಡುಕ್ತಾ ಇದ್ವಿ. ಸೊ ಅವರನ್ನೇ ಕೇಳಿದ್ವಿ, ಒಂದು ರೆಫರ್ ಮಾಡಿದ್ರು. ಬಟ್ ಅಲ್ಲಿ ಫಿಲ್ ಆಗಿಬಿಟ್ಟಿತ್ತು. ಎಲ್ಲ ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಕೊಬಿಟ್ಟಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, ಫಿಸಿಕಲಾಗೇ ಹೋಗಿ ಸರ್ಚ್ ಮಾಡೋಣ ಅಂತಂದ್ಬಿಟ್ಟು ಸರ್ಚ್ ಮಾಡಿದ್ವಿ. ಒಂದು ಸಿಕ್ತು, ಆದರೆ ಅದು ನಾಟ್ ವರ್ತ್ ಫಾರ್ ದಟ್ ಮನಿ. ಸೊ 1.5K ಪೇ ಮಾಡಿದ್ವಿ. ಬಟ್ ಅದು ವರ್ತ್ ಅನ್ನಿಸ್ಲೇ ಇಲ್ಲ. ಸೊ ಚೆನ್ನಾಗಿರಲಿಲ್ಲ. ಸೊ ಇಬ್ಬರಿಗೂ ಬೈಕ್ ರೈಡ್ ಮಾಡಿ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಸೊ ಇದೇ ಲಾಡ್ಜ್ಗೆ ಹೋಗ್ಬಿಟ್ಟು ನಾವು ಸ್ಟೇ ಆಗಿದ್ದು. ಸೊ ಇಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಸೊ ನೈಟ್ ಆದಮೇಲೆ ಎಲ್ಲಾದರೂ ಈ ಸಕಲೇಶ್ಪುರ ರೌಂಡ್ ಹೊಡಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಫುಲ್ ಮಳೆ ಇತ್ತು, ಆದರೂ ಬಿಡಲಿಲ್ಲ. ಒಂದು 8-8:30ಗೆ ನಾವು ಆಚೆ ಬಂದ್ವಿ. ಸೊ ಇದು ಮುಂದ್ಗಡೆ ಏನು ನೋಡ್ತಿದ್ದೀರಾ, ನಾಡಪ್ರಭು ಕೆಂಪೇಗೌಡ ಸ್ಟ್ಯಾಚ್ಯೂ. ಸೊ ಇಲ್ಲಿ ಸಕಲೇಶ್ಪುರದಲ್ಲಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ನೋಡಿದ್ರೇ ಒಂಥರ ಸಖತ್ ಇಷ್ಟ ಆಗ್ತಿದೆ. ಯಾಕಂದರೆ ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆನಾ. ಸೊ ಇಲ್ಲಿ ಮಧ್ಯ ಪಾರ್ಟ್ಸ್ ಇಟ್ಟಿದ್ದಾರೆ ಹೂಗಳದ್ದು. ಅದ್ರ ಜೊತೆಗೆ ಅಲ್ಲಿಗೆ ನೀರು ಬೀಳೋದಕ್ಕೆ ಸ್ಪ್ರಿಂಕ್ಲರ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ನೈಟ್ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತಾ ಇದ್ವಿ, ಮಳೆ ಬೇರೆ ಬರ್ತಾ ಇದೆ. ಸೊ ಇಲ್ಲಿ ಬಂದು ನಾವು ಸ್ಟ್ಯಾಚ್ಯೂನ ವಿಸಿಟ್ ಮಾಡಿ, ಮತ್ತು ಇದೇ ಥರ ಬಸವಣ್ಣ ಸ್ಟ್ಯಾಚ್ಯೂನು ಕೂಡ ಐತೆ, ಅಲ್ಲಿಗೂ ಹೋಗ್ತೀವಿ. ಸೊ ನಾನು ಬರಬೇಕಾದ್ರೆ ವಿಡಿಯೋ ಮಾಡೋಣ ಅನ್ಕೊಂಡೆ ಆಯ್ತಾ. ಸೊ ವಿಡಿಯೋ ಮಾಡಿ ನಿಮಗೆ ಎಲ್ಲಾನು ತೋರ್ಸೋಣ, ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಬರೋ ಪ್ಲೇಸಸ್ನ ಕವರ್ ಮಾಡಿ ತೋರ್ಸೋಣ ಅನ್ಕೊಂಡೆ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ನನ್ನ ಹತ್ರ ಮೈಕ್ ಅಡಾಪ್ಟರ್ ಇಲ್ಲ. ಅದೇ ಮೇನ್ ಪ್ರಾಬ್ಲಮ್ ಆಗಿದ್ದು. ಸೊ ಮೈಕ್ ಅಡಾಪ್ಟರ್ ಇಲ್ಲದ ಕಾರಣ ನಾನು ಏನೂ ತೋರ್ಸೋದಕ್ಕಾಗಲಿಲ್ಲ, ಏನು ಮಾತಾಡೋದಕ್ಕಾಗಲಿಲ್ಲ ಆಯ್ತಾ. ಮೈಕ್ ಇದೆ, ಮೈಕ್ ಅಡಾಪ್ಟರ್ ಇಲ್ಲ. ಅದಕ್ಕೇನೆ ನನಗೆ ಅರೌಂಡ್ 5.7K ಆಗುತ್ತೆ ಓಕೆನಾ ಕಾಸ್ಟು. ಅದನ್ನು ತಗೊಂಡಿಲ್ಲ ಇನ್ನು. ಸೊ ತಗೋಬೇಕು, ಪರ್ಚೇಸ್ ಮಾಡಬೇಕು. ಅದಕ್ಕೆ ಇನ್ನು ದುಡ್ಡು ಬೇಕಲ್ವಾ. ಸೊ ಹಾಗಾಗಿ ಇನ್ನೂ ಪರ್ಚೇಸ್ ಮಾಡಿಲ್ಲ ಓಕೆನಾ. ಸೊ ಅದನ್ನು ಪರ್ಚೇಸ್ ಮಾಡಿದರೆ ನನಗೆ ಬೆಸ್ಟ್ ಟ್ರಿಪ್ ಆಗ್ತಿತ್ತು. ನಾನು ಇದನ್ನೆಲ್ಲ ಕವರ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಾಗ್ತಾ ಇತ್ತು. ಬಟ್ ತಿಳಿಸ್ಕೊಡೋಕ್ಕಾಗಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಆಯಿತಾ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ತೀನಿ ಈ ಸಕಲೇಶ್ಪುರಕ್ಕೆ ಬರೋದಕ್ಕೆ. ಯಾಕಂದರೆ ನನಗೆ ಇಲ್ಲಿ ಬಂದು ನೋಡಿದಾಗ ಒಂಥರ ಚೆನ್ನಾಗಿದೆ, ನೋಡಬೇಕು, ಇನ್ನೂ ಪ್ಲೇಸಸ್ ನೋಡಬೇಕು ಅಂತ ಅನ್ನಿಸ್ತೈತೆ, ಮನಸ್ಸಿಗೆ ಅನ್ನಿಸ್ತೈತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ತೀನಿ. ಯಾವಾಗ ಅಂತಂದರೆ ನನ್ನ ಬೈಕ್ ಬಂದಮೇಲೆ. ಸೊ ನನ್ನ ಬೈಕ್ ನಾನು ಪರ್ಚೇಸ್ ಮಾಡಿದ್ಮೇಲೆ ನಾನು ಇಲ್ಲಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಓಕೆನಾ. ಸೊ ಪ್ಲ್ಯಾನ್ ಮಾಡಿಬಿಟ್ಟು ಅವಾಗ ಒಂದು 3 ಡೇಸ್ ಮಿನಿಮಮ್ 3 ಡೇಸ್ ಸ್ಟೇ ಆಗಿ ಇಲ್ಲಿರೋ ಪ್ಲೇಸಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸಸ್ಗಳು. ಸೊ ಇನ್ನೂ ಎಕ್ವಿಪ್ಮೆಂಟ್ಸ್ಗಳು ತಗೊಳ್ಳೋದಿದೆ. ನಾನು ಕಂಪ್ಲೀಟ್ ಲಾಗಿಂಗ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಎಕ್ವಿಪ್ಮೆಂಟ್ಸ್ಗಳು ತಗೊಳ್ಳೋದಿದೆ. ಇವಾಗ ಬರೀ ಗೋಪ್ರೋ ಅಷ್ಟೇ ತಗೊಂಡಿದ್ದೀನಿ. ಸೊ ಗೋಪ್ರೋದಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ, ಬರೀ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು. ಸೊ ಆಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ನನಗೆ ಮೈಕ್ ಅಡಾಪ್ಟರ್ ಬೇಕು. ಮೈಕ್ ಇದೆ, ಮೈಕ್ ಅಡಾಪ್ಟರ್ ಇಲ್ಲ. ಅದಕ್ಕೇ ತುಂಬ ಕಾಸ್ಟ್ ಆಗುತ್ತೆ. ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಸ್ಯಾಲ್ರಿ ಆದಾಗ ತಗೊಳ್ಳೋಣ ಅಂತ. ಸೊ ಅದನ್ನು ತಗೊಂಡ್ಮೇಲೆ ನಿಮಗೆ ಆದಷ್ಟು ಒಳ್ಳೆ ಕ್ವಾಲಿಟಿ ವಿಡಿಯೋಗಳನ್ನ ಕೊಡ್ತೀನಿ ಅಂತ ನಾನು ಅನ್ಕೋತಾ ಇದ್ದೀನಿ ಓಕೆನಾ. ಸೊ ಕೊಡ್ತೀನಿ, ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮುಂದೆ ನಾಳೆ ಏನೇನಾಗುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಗೊಂದು ಪ್ಲೇಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ. ಓಕೆ, ಸಿಗೋಣ ನಾಳೆ.
ಸಬ್ಸ್ಕ್ರೈಬ್ ಮಾಡಿ, ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಶೇರ್ ಮಾಡಿ. ಓಕೆ.